ತಾಯಿಯ ಪೆನ್ಷನ್ ಹಣಕ್ಕಾಗಿ ಭೀಕರ ಮರ್ಡರ್ ಆಗಿದೆ. ಕೇವಲ 1,000ಕ್ಕಾಗಿ ಅಣ್ಣನನ್ನೇ ಕೊಂದ ತಮ್ಮಂದಿರು. ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕೇವಲ ತಾಯಿಯ ಪಿಂಚಣಿ ಹಣಕ್ಕಾಗಿ ಭೀಕರ ಮರ್ಡರ್ ಆಗಿದೆ. ಕೇವಲ 1,000ಕ್ಕಾಗಿ ಅಣ್ಣನನ್ನೇ ಕೊಂದಿದ್ದಾರೆ ತಮ್ಮಂದಿರು. ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. 55 ವರ್ಷದ ನರಸಿಂಹಮೂರ್ತಿ ಕೊಲೆಯಾದಂಥ ವ್ಯಕ್ತಿ. 55 ವರ್ಷದ ನರಸಿಂಹಮೂರ್ತಿ ಅಣ್ಣ. 39 ವರ್ಷದ ರಾಮಾಂಜಿ ಹಾಗೂ 36 ವರ್ಷದ ಗಂಗಾಧರಪ್ಪ ಇಬ್ಬರು ತಮ್ಮಂದಿರು ಈ ಒಂದು ನರಸಿಂಹಮೂರ್ತಿಯವರನ್ನ ಕೊಲೆಗೈದಿದ್ದಾರೆ. ಕೇವಲ ಪೆನ್ಷನ್ ಹಣಕ್ಕಾಗಿ, ತಾಯಿಯ ಪೆನ್ಷನ್ ಹಣಕ್ಕಾಗಿ. ಆರೋಪಿಗಳು ಪಿಂಚಣಿ ಹಣ ಹಂಚಿಕೆ ವಿಚಾರದ ಗಲಾಟೆ ನಡೆದಿತ್ತು. ಈ ಗಲಾಟೆ ಹಿನ್ನೆಲೆ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ನಿನ್ನೆ ಹಣ ಹಂಚಿಕೆ ವಿಚಾರದಲ್ಲಿ ಸಹೋದರರ ನಡುವೆ ಗಲಾಟೆ ನಡೆದಿತ್ತು. ಈ ಗಲಾಟೆ ಈಗ ವಿಕೋಪಕ್ಕೆ ತಿರುಗಿ ಅಣ್ಣ ನರಸಿಂಹಮೂರ್ತಿ ಕೊಲೆಯಾಗಿದ್ದಾರೆ. ಗೌರಿಬಿದನೂರು ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು ಕೊಲೆಯಾದಂಥ ನರಸಿಂಹಮೂರ್ತಿಯವರನ್ನು. వాళ్ళు తాగి బాగా కొట్టిండారు. వాడు తాగొచ్చి దుడ్లు నాకు లేదు అని వాళ్ళు కొట్లాడుకొని పీకులాడుకొని నువ్వు పెద్దోనికి ఇచ్చిండావు నాకే లేదు అని చెప్పి ఆ మా అత్త వాళ్ళ అమ్మతో అక్కడ పక్కకు